ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಅಂದ್ಕೊಂಡಾಗೆ ಆಗ್ತಿತ್ತು. ಸಡನ್ ಆಗಿ ಯಾಕೆ ಈ ರೀತಿ ಆಯ್ತು? ಅಷ್ಟು ಹತ್ರ ಆಗ್ತಿದ್ದ ಬಾಲ ಮಾತಾಡೋದೇ ಇಲ್ಲ ಅಂತಾನೆ. ಮನೆಯವ್ರು ನೋಡಿದ್ರೆ ಅವ್ನ್ ರುಕ್ಕು ಹೊಂದಿದ್ದು ದಿವ್ಯ ಅಲ್ಲ ಅಂತಾರೆ. ಒಂದು ಅರ್ಥನೇ ಆಗ್ತಿಲ್ವಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ. ಆ ಮಂತ್ರವಾದಿ ಹೇಳಿದ ರೀತಿನೇ ಮಾಡಿದ್ದೀನಿ. ಆ ಮಂತ್ರವಾದಿ ಹೇಳ್ದಂಗೆ ಆಗ್ಬೇಕಿತ್ತು ತಾನೆ. ಇದಿಲ್ಲೇ ಇದೆ. ಬಾಲನ್ ದಿಂಬಡೆ ಇಟ್ಟಿದ್ ನಿಂಬೆ ಹಣ್ಣು ಯಾರಾದ್ರೂ ತೆಗೆದ್ರ ಮೊದಲು ಅದನ್ನ ಚೆಕ್ ಮಾಡ್ಬೇಕು. ಎಲ್ಲ ಅಂದ್ಕೊಂಡಾಗೆ ಆಯ್ತು. ಸಡನ್ ಆಗಿ ಯಾಕೆ ಈ ರೀತಿ ಆಯ್ತು? ನಿನ್ನೆ ಅವಳ ಮುಖ ನೋಡ್ಬೇಕಾಗಿತ್ತು. ಹಿಂಗು ತಿಂದ ಮಂಗನ ಆಗಿತ್ತು. ಏನಾಗ್ತಿದೆ ಅಂತ ಗೊತ್ತಾಗದೆ ಒದ್ದಾಡ್ಬಿಟ್ಲು. ಅಷ್ಟೇ ಅಲ್ಲ ಅತ್ತೆ, ತಾನು ಬಾಲಂಗ್ ಹತ್ರ ಆಗ್ಬೇಕು ಅಂತಂದು ಹೇಳ್ಬಿಟ್ಟು ಮಂತ್ರವಾದಿ ಹತ್ರ ಮಂತ್ರಿಸ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಬಾಲ ರುಕ್ಕು ಹತ್ರ ಆಗ್ತಿದ್ದಾರೆ ಅಂತ ಅನ್ಕೊಂಡಿರ್ತಾಳೆ. ನಾವು ಇನ್ನೂ ಉರ್ಸಿ ಮಜಾ ತಗೊಳ್ಳೋಣ. ಅವಳು ನಾವು ಆಡೋ ನಾಟಕಕ್ಕೆ ದಿಕ್ಕಾಪಲಾಗ್ಬಿಡ್ಬೇಕು. ರುಕ್ಕು ಬೇಡ ಬಿಡು, ಈಗಾಗಲೇ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆದರೆ ಅಷ್ಟೇ ಕತೆ. ಶುರುವಾಯ್ತು ನೋಡಮ್ಮ ಅಮರ ಪ್ರೇಮಿಯ ಕತೆ. ದಿವ್ಯನ ಉರ್ಸೋದು ಅಂದ್ರೆ ತನಗೇ ಏನೋ ಆಯ್ತು ಅನ್ನೋ ಹಾಗೆ ಆಡ್ತಾನೆ. ಮಾವ, ಕಣ್ಣಿಗೇನೋ ಬಿತ್ತು ಅಂದ್ರಲ್ಲ, ನಾನು ನೋಡ್ತೀನಿ. ನಿಂಬೆ ಹಣ್ಣು ಇದೆಯೋ ಇಲ್ವೋ ಅಂತ ನೋಡಕ್ ಬಂದ್ರೆ ನನ್ನ ಮನ್ಸಿನ ಗಾಯದ ಮೇಲೆ ಹುಳಿ ಇಂಟಿದ್ದಾಳೆ. ಬಾಲಂಗ್ ಹತ್ರ ಆಗ್ಬೇಕಾಗಿರೋದು ನಾನು, ರುಕ್ಕು ಹತ್ರ ಆಗ್ತಿದ್ದಾಳೆ. ಕರ್ಮ. ಮಾವ, ಈಗ ಸರಿ ಹೋತಾ? ಮಾವ, ಕಣ್ಣು ಉಚ್ಕೋಬೇಡ. ಏಯ್, ಮನೇಲಿ ದೊಡ್ಡೋರಿದ್ದಾರೆ ಅನ್ನೋ ಸೆನ್ಸ್ ಬೇಡ. ಎಲ್ರೂ ಮುಂದೆನೆ ಶುರು ಹಚ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ? ನಮ್ಗೇನ್ ಬೇಜಾರಿಲ್ಲಮ್ಮ. ಮಕ್ಕಳು ಯಾವ ವಯಸ್ಸಲ್ಲಿ ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ. ಹೊಟ್ಟೆ ಉರಿತಿರೋದು ಯಾರಿಗೋ, ಆರೋಪ ಇನ್ಯಾರ ಮೇಲೋ. ನಿಮ್ಗಳ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಈಗಲಾದ್ರೂ ಗೊತ್ತಾಯ್ತಲ್ಲ. ಏನೇ ಬಿಡುತ್ತಾ ಇದೆಯಾ ಅಲ್ಲಿ? ಏನಿಟ್ಟಿದ್ಯೆ? ಏನಿಲ್ಲ, ಕ್ಲೀನ್ ಮಾಡೋಣ ಅನ್ಕೊಂಡೆ. ನೀನ್ ಕ್ಲೀನ್ ಮಾಡ್ಬೇಕು ಅನ್ನೋದನ್ನ ನಾವು ಮೊದಲನೇ ದಿನವೇ ಕ್ಲೀನ್ ಮಾಡ್ಬಿಟ್ವಿ ಅಮ್ಮ. ಅಂದ್ರೆ ಅಂದ್ರೆ ನೀನ್ ತಂದಿಟ್ಟಿದ್ದಲ್ಲ ನಿಂಬೆ ಹಣ್ಣು, ಅದನ್ನ ನೀನ್ ತಂದಿಟ್ಟು 2 ನಿಮಿಷಕ್ಕೆ ಮನೆಯಿಂದ ಆಚೆ ಎಸೆದ್ಬಿಟ್ವಿ. ನನ್ ಗಂಡನ್ನ ನನ್ನಿಂದ ದೂರ ಮಾಡಕ್ ಯಾಕೆ ಇಷ್ಟು ಪಣ ತೊಟ್ಟಿದ್ದೀರಾ? ಯಾಕೆ ಅಂದರೆ ನಿನ್ನಿಂದ ಅನುಭವಿಸಿರೋದು ಸಾಕಾಗಿದೆ, ಅದಕ್ಕೆ. ಇನ್ನೇನಿದ್ರು ನಮ್ಮ ಜೀವನ ನಮಗೆ ಅಷ್ಟೇ. ಇನ್ನು ನಿನ್ನ ಮಂತ್ರ ತಂತ್ರ ಎಲ್ಲ ವರ್ಕ್ ಆಗಲ್ಲ ಬಿಡು. ಅಷ್ಟೇ ಅಲ್ಲಪ್ಪ, ಈ ಸಲ ಯಾರು ಎಷ್ಟೇ ಶಂಕ ಹೊಡ್ಕೊಂಡ್ರು ರುಕ್ಕು ಬಾಲ ಮದ್ವೆ ನಿಲ್ಸಕ್ಕಾಗಲ್ಲ. ಫಿಕ್ಸ್. ಆದಷ್ಟು ಬೇಗ ಬಾಲ ಬೇಕು ಅಂತ ಕುಣಿಯೋದನ್ನ ಬಿಟ್ಬಿಡು. ನಮ್ಮ ಬಾಲ ಏನಿದ್ರು ರುಕ್ಕು ಸೊತ್ತು.
ಬರೋ ಶುಕ್ರವಾರದಂದು ಲಗ್ನ ಪತ್ರಿಕೆ ಬರೆಸೋ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ನಿನಗೆ ಸಾಧ್ಯವಾದರೆ ಸುಮ್ಮನೆ ಇರು, ಇಲ್ಲವಾದರೆ ನಿನ್ನನ್ನು ಹೇಗೆ ಸುಮ್ಮನಿರಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿಮಗೆ ಓಕೆ ಅಲ್ವಾ ಅಳಿಂದ್ರೆ? ಇದ್ರಲ್ಲಿ ನನ್ನನ್ನು ಕೇಳೋದೇನಿದೆ ಅತ್ತೆ, ನೀವು ಅಜ್ಜಿ ಡಿಸೈಡ್ ಮಾಡಿದ್ರೆ ಮುಗೀತಲ್ಲ. ನೀವು ಹೇಳ್ದಂಗೆ ಕೇಳೋದಷ್ಟೇ ನನಗೆ ಗೊತ್ತಿರೋದು. ಮಾವ, ಅಂತೂ ಇಂತೂ ನಾವಿಬ್ರು ಒಂದಾಗೋ ಟೈಮು ಬಂದೇ ಬಿಡ್ತು. ಯುವರ್ ಆನರ್, ಈ ಹುಡುಗಿಯ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋದಕ್ಕೆ ಸುಮಾರು ಜನ ಹುಡುಗರ ಜೊತೆ ಇವರ ಫೋಟೋನು ಸಿಕ್ಕಿದೆ. ಇವರು ಸೃಷ್ಟಿ ಮಾಡಿದಂತಹ ಸುಳ್ಳು ಸಾಕ್ಷಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಹೇಳೋದಕ್ಕೆ ನನಗೆ ವಿಷಾದ ಆಗ್ತಿದೆ ಯುವರ್ ಆನರ್. ಹೇ ಹುಡುಗಿ, ಅತ್ತೆ ಎಲ್ಲಿದೀಯಾ? ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅತ್ತೆ, ಕೆಲವೊಂದ್ಸಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಪ್ರಯತ್ನಗಳೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಕಿವುಚ್ದಂಗೆ ಆಗ್ಬಿಡುತ್ತೆ. ಝೀರೋ ರಿಸಲ್ಟ್ಸ್. ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾರ ಹತ್ರನೂ ಮಾತಾಡ್ತಿದ್ದೆ? ಯಾರದು? ಏನಾಯ್ತು? ಅತ್ತೆ, ಶಿವು ಕಾಲ್ ಮಾಡಿದ್ರು. ಆ ತಾತ ಸಿಗ್ಲೇ ಇಲ್ವಂತೆ. ಅವ್ರ ಆಕ್ಸಿಡೆಂಟಲ್ಲಿ ಹೋಗಿರೋದು ಕನ್ಫರ್ಮ್ ಅಂತ. ನಾಳೆ ಅವರನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಿತ್ತು. ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ಲ. ಕೇಸು ಹರ್ಷಿತ್ ಕಡೆ ಆಗ್ಬಿಡುತ್ತೆ, ಅವನು ಬಿಡುಗಡೆ ಆಗ್ಬಿಡ್ತಾನೆ. ಅವ್ರಿಗೆ ಹೀಗಾಗಬಾರ್ದಾಗಿತ್ತು ಹುಡುಗಿ. ಇವತ್ತೇ ಹೀಗಾಗಿದೆ ಅಂದರೆ ಇದರಲ್ಲಿ ಈ ಕೇಸಿಗೆ ಸಂಬಂಧಪಟ್ಟವ್ರದ್ದೇ ಏನೋ ಕೈವಾಡ ಇದೆ ಅನ್ಸುತ್ತೆ. ಅದರಲ್ಲಿ ಡೌಟೇ ಇಲ್ಲ ಅತ್ತೆ. ಕೇಸ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ನನಗೆ ಬೇಜಾರಾಗ್ತಿರೋದು ಯಾಕೆ ಅಂದರೆ ನಾವಿಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ಹೀಗಾಯ್ತಲ್ಲ ಅಂತ. ಮುನ್ಸ್ವಾಮಿ ಅವರು ನಮ್ಮವರು, ಅವ್ರ ಮಗಳಿಗೆ ನ್ಯಾಯ ಕೊಡ್ಸೋದಕ್ಕಾಗಲಿಲ್ಲ ಅಂದರೆ ನಾನಿನ್ಯಾವ ಸೀಮೆ ಪೊಲೀಸ್ ಅತ್ತೆ? ನಾನು ಯಾಕೆ ಈ ವೃತ್ತಿಲಿರಬೇಕು? ಸೋತ್ಬಿಟ್ಟೆ ಅತ್ತೆ, ನಾನು ಸೋತ್ಬಿಟ್ಟೆ. ಇನ್ನು ನನಗೆ ಮುನ್ಸ್ವಾಮಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅರ್ಹತೆನೇ ಉಳ್ದಿರಲ್ಲ. ಇದಕ್ಕೆ ಬೇರೆ ದಾರಿ ಏನೂ ಇಲ್ವಾ? ಇಲ್ಲ ಅತ್ತೆ, ಎಲ್ಲ ದಾರಿಗಳು ಮುಚ್ಚಿ ಹೋಗ್ಬಿಟ್ಟಿದೆ. ಆ ದೇವೇಂದ್ರ ಅರಸು ಅಷ್ಟು ಚಾಣಾಕ್ಷ. ನಾಳೆ ಹರ್ಷಿತ್ ನಮ್ಮ ಕಣ್ಣೆದುರುಗಡೆನೆ ಬಿಡುಗಡೆ ಆಗಿ ರಾಜಾರೋಷವಾಗಿ ಹೋಗ್ತಿರ್ತಾನೆ. ಆದರೆ ತಪ್ಪೇ ಮಾಡದೇ ಇರೋ ನಮ್ಮ ಉಷಾ ಕಳಂಕ ಹೊತ್ಕೊಂಡು ಜೀವನ ಪೂರ್ತಿ ಅನುಭವಿಸ್ತಾಳೆ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.